ಎಲ್ರಿಗೂ ನಮಸ್ಕಾರ. ಈಗ ಹೆರಿಟೇಜ್ ವಿಲೇಜಿನ ಕೊನೆಯ ವಿಡಿಯೋ ಇದೆ. ಇವಾಗ ನೋಡಿ, ಈಗ ಇರುವಂತಹ ನೆಕ್ಸ್ಟ್ ನಮಗೆ ಸಿಗುವಂಥ ಒಂದು ದೈವಸ್ಥಾನಗಳಿವು, ದೈವಗಳನ್ನು ಇಟ್ಟಿರುವಂಥದ್ದು ಗರಡಿ ಅಂತ ಹೇಳ್ತೀವಿ ನಾವು. ಈ ದೈವಗಳಿರುವಂಥದ್ದನ್ನು ಕೋಟಿ ಚೆನ್ನೈರಿದ್ದ ಒಂದು ದೇವಸ್ಥಾನವನ್ನು ಗರಡಿ ಅಂತ ಕರಿತೀವಿ. ಶಿವರಾಯ, ಈ ಥರ ಅನೇಕ ದೈವಗಳಿರುವಂಥದ್ದು. ಹಾಗೆ ಇಲ್ಲಿ ನೋಡಿ, ಇದು ಹಳೆಯ ಒಂದು ಮರದ ದೈವ ಮೂರ್ತಿಗಳು. ಇಲ್ಲಿ ಈ ರಾವುತ್ರ ಅಂತ ಹೇಳ್ತೀವಿ ನಾವು. ಅದು ಭಯಂಕರವಾಗಿ ತುಂಬ ಎತ್ತರವಾಗಿರುವಂಥ ಮಾಡಿನ, ಅಂದರೆ ಎತ್ತರವಾದ ಮಾಡಂದರೆ ಈ ಥರ ಇದನ್ನು ಮಾಡು ಅಂತ ಹೇಳ್ತೀವಿ. ಈ ಹಂಚಿನ ಮಾಡು ಇದಕ್ಕೆ ಅಷ್ಟು ಎತ್ತರವಾಗಿರುವಂಥ ಮೂರ್ತಿಗಳನ್ನು ಇಡ್ತಾರೆ. ಮತ್ತೆಲ್ಲ ಸ್ವಲ್ಪ ಮೂರ್ತಿಗಳು ಸ್ವಲ್ಪ ಚಿಕ್ಕದೇ ಇರುತ್ತೆ, ಮೀಡಿಯಮಾಗಿ. ಈ ರಾವುತ್ರ ಅನ್ನೋದು ಮಾತ್ರ ತುಂಬ ಎತ್ತರವಾಗಿರುವಂಥ ಒಂದು ದೈವ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಗರಡಿ ಮನೆ. ಇದು ದೈವಸ್ಥಾನವನ್ನು ಯಾರು ಕೊಟ್ಟಿದ್ದಾರೆ ಇಲ್ಲಿ, ಹಾಗಾಗಿ ಇದನ್ನು ಇಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು. ಇದು ನೋಡಿ, ಬಾಗಿಲು ಯಾವ ಥರ ದಾರಂದ ಇದೆ, ಎಷ್ಟು ದಪ್ಪವಾಗಿ. ಹಾಗೆ ನೋಡಿ, ಇದು ಇಲ್ಲಿ ನಾವು ಮುಂದೆ ಒಳಗಡೆ ಹೋಗಲಿಲ್ಲ. ಇಲ್ಲೊಂಚೂರಿಗೆ ಬಾಗಿಲು ಓಪನ್ ಇತ್ತು, ಆದರೆ ಗೇಟ್ ಅಂಚು ಕೆಳಗಡೆ ಅಡ್ಡ ಇರೋದ್ರಿಂದ ಹೋಗಬಾರ್ದೇನೋ ಅಂದ್ಕೊಂಡು ನಾವು ಹೋಗಲಿಲ್ಲ. ಹಾಗೆ ಇಲ್ಲಿ ಸಹ ಅನೇಕ ದೈವ ಮೂರ್ತಿಗಳು. ಇಲ್ಲಿ ಒಂದು ನೋಡಿ, ಎತ್ತರದ ಕುದುರೆ. ನಾವು ನಮ್ಮಲ್ಲಿ ಈ ದಕ್ಷಿಣ ಕನ್ನಡ, ಉಡುಪಿ ಕಡೆ ಏನಂತ ಹೇಳಿದ್ರೆ, ಜಿಲ್ಲೆಯಲ್ಲಿ ಏನಂತ ಹೇಳಿದ್ರೆ, ಈ ಪ್ರತಿಯೊಂದು ಪ್ರಾಣಿಗಳನ್ನು ಸಹ ನಾವು ದೈವ ಅಂತ ಪೂಜಿಸ್ತೇವೆ. ಪಂಜರುಳಿಯನ್ನು ಹಂದಿ ಅಂತ ಹೇಳಿದ ನಂತರ ಹುಲಿ ದೇವರು, ಕುದುರೆ, ಇವುಗಳನ್ನೆಲ್ಲ ನಾವು ದೈವಗಳನ್ನಾಗಿ ಒಂದು ಪೂಜಿಸುವಂಥದ್ದು. ನೋಡಿ, ಇಲ್ಲಿ ಕೆಲಸ ನಡೀತಾ ಇದೆ, ಕೆಲಸದವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕಲ್ಲಿನ ಏನಂತ ಹೇಳ್ತಾರೆ, ದೇವಸ್ಥಾನಕ್ಕೆ ಬೇಕಾದಂಥ ಕಲ್ಲನ್ನು ಅವರು ಕೆತ್ತುತ್ತಾ ಇದ್ದಾರೆ. ಹಾಗೆ ನಾವು ವಾಪಸ್, ಇದು ನೋಡಿ, ಇದೆ ಗರಡಿ. ಈ ಕಡೆ ಅದರ ಎದುರುಗಡೆ ಈ ರೀತಿಯಾಗಿ ಭವ್ಯವಾದ ಮೂರ್ತಿಗಳೆಲ್ಲ ಇಟ್ಟಿದ್ದಾರೆ. ಅದಕ್ಕೆ ಅಂದರೆ ಹಳೆಯ ಕಾಲದ ಒಂದು ಮರದ ಮೂರ್ತಿಗಳಾಗಿ ಕಾಣಿಸ್ತದಪ್ಪ. ಇದನ್ನು 10, 11, 12 ನಂಬರಿನ ಒಂದು ನಂಬರ್ ಕೊಟ್ಟಿದ್ದಾರೆ. ಇದೆ ನೀವು 10, 11, 12ಕ್ಕೆ ಹೋದರೆ, ನಂಬರಿಗೆ ಹೋದರೆ ಈ ದೇವಸ್ಥಾನಗಳು ಸಿಗ್ತವೆ. ಹಾಗೆ ಇಲ್ಲಿ ನೋಡಿ, ಮೂರ್ತಿಗಳನ್ನೆಲ್ಲ ಒಂದು ಗ್ಲಾಸಿನ ಒಳಗಡೆ ಇಟ್ಟಿರುವಂಥದ್ದು. ಮೇಲ್ಗಡೆ ಗ್ಲಾಸ್ ಇರುತ್ತೆ, ಹಾಗಾಗಿ ಈ ರೀತಿಯಾಗಿ ಕಾಣಿಸ್ತಿದೆ. ಬಿಸಿಲು ಒಂದು ಕಡೆ, ಅಂದರೆ ಸೂರ್ಯ ಮುಳುಗುವ ಸಮಯ ಆಗ್ತಾಯಿತ್ತು, ಒಂದು 4:15 ಹಾಗೆ 5 ಗಂಟೆ ಆಗುವ ಹಾಗೆ ಆಗ್ತಾಯಿತ್ತು. ಹಾಗೆ ಬಿಸಿಲು ಅದಕ್ಕೆ ಹೊಡಿತಾ ಇರೋದ್ರಿಂದ ಹಾಗೆ ಕಾಣಿಸ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಎದುರುಗಡೆಯ ಗ್ಲಾಸಿಗೆ ಎದುರುಗಡೆ ಪ್ರತಿಬಿಂಬ ಕಾಣಿಸ್ತಾ ಇದೆ. ಹಾಗೆ ನಾವು ಬಂದ್ವಿ. ಇದು ಸಹ ಬಂದಾಗಿತ್ತು. ಗಿಡ ನೋಡಿ, ಇಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಇದೆ, ಕೆಲವು ಗಿಡಗಳನ್ನು ನೆಟ್ಟಿರುವಂಥದ್ದು. ನಂತರ ಇಲ್ಲಿ ನಾನು ಮೊದಲು ತೋರಿಸಿರ್ಬೋದು, ಕ್ಲಿಯರಾಗಿ ಕಾಣಿಸದೇ ಇದ್ದರೆ ಅದು ಮೊದಲಿನ ವಿಡಿಯೋದಲ್ಲಿ. ಇದು ನೋಡಿ, ಈ ಥರ ಇದೆಲ್ಲ ಇಟ್ಟಿರುವಂಥದ್ದನ್ನೆಲ್ಲ ನೋಡಿ. ಹಳೆಯ ಕಾಲದ ಈ ಅಡಿಕೆಗಳನ್ನು ನೀರಿಗೆ ಹಾಕೋದು. ನಮ್ಮಲ್ಲಿ ಅಡಿಕೆಗಳನ್ನು ಈಗ ಅಂಗಡಿಯಲ್ಲಿ ನಾವು ಬೇರೆ ಕಡೆ ತೊಗೊಂಡಾಗ ಕೆಂಪಗೆ ಇರುತ್ತೆ, ಚಿಗುರಾಗಿರೋವಂಥದ್ದು, ಅಂದರೆ ಮೆರೂನ್ ಕಲರಲ್ಲಿ ಇರುತ್ತಲ್ಲ ಅಡಿಕೆ. ಆದರೆ ಇಲ್ಲಿ ನಮ್ಮ ಕರಾವಳಿಯ ಕಡೆ ಇರುವಂಥದ್ದು ಈ ಹಣ್ಣಾದ ಅಡಿಕೆಗಳನ್ನು ನೀರಿಗೆ ಹಾಕಿ ಈ ಥರ ಪಾತ್ರೆಗಳಲ್ಲಿ ತುಂಬಿಡ್ತಾರೆ. ಹಾಗಾಗಿ ಅದ ನಂತರ ಬೇಕಾದಾಗ ಅದನ್ನು ಮೆತ್ತಗಾಗುತ್ತೆ ಮೇಲ್ಗಡೆ ಸಿಪ್ಪೆ, ಅದನ್ನು ಸಿಪ್ಪೆಯನ್ನು ಸೋಲ್ದ್ಬಿಟ್ಟು ನಂತರ ಅಡಿಕೆ ತೆಗೆದು ಅದರ ಮೇಲುಗಡೆ ಒಂದು ತೆಳುವಾದ ಪದರ ಇರುತ್ತೆ, ಅದನ್ನು ಕಿರಿಸಿ ನಂತರ ಅಡಿಕೆನೂ ಹೋಳು ಮಾಡಿ ತಿನ್ನುವಂಥದ್ದು. ಹಾಗೆ ಸ್ಟಾಕ್ ಇಟ್ಕೊಳ್ತಾ ಇದ್ರು ಇಂಥ ಬಾಣಿಗಳಲ್ಲೆಲ್ಲ. ಮತ್ತು ಮಾವಿನಕಾಯಿಯನ್ನು ಉಪ್ಪಿಗೆ ಹಾಕುವಂಥದ್ದು, ನೀರಲ್ಲಿ ಮಳೆಗಾಲದಲ್ಲಿ ಯೂಸ್ ಮಾಡ್ತಾರೆ. ನೀರಿಗೆ ಹಾಕಿ ಉಪ್ಪು ಹಾಕಿ ಇಂಥ ಬಾಣಿಗಳಲ್ಲೇ ತುಂಬಿ ಇಡ್ತಾರೆ ಮಣ್ಣಿನ ಪಾತ್ರೆಯಲ್ಲಿ. ಬೇಕಾದಾಗ ಪಲ್ಯಕ್ಕೆ, ಸಾಂಬಾರಿಗೆ ತೆಗಿತಾರೆ. ಸಾರು ಮಾಡಬೇಕಂದ್ರೆ ಮಾವಿನಕಾಯಿಗಳನ್ನು ತೆಗೆದು ಮಾಡ್ತಾರೆ. ಸ್ವಲ್ಪ ಮೆತ್ತಗಿರುತ್ತೆ ಅದು, ಸ್ವಲ್ಪ ಮೆತ್ತಗಾಗಿರುತ್ತೆ. ಹಾಗೆ ಇದೆಲ್ಲ ಬಿಂದಿಗೆ ಇರ್ಬೋದು. ಹಾಗೆ ನಾವು ನೋಡಿ, ಇದನ್ನು ನಾನು ತೋರಿಸಿದ್ದೀನಿ ಕಲ್ಲಿಂದ, ಯಾವ್ಯಾವ ಥರ ಕಲ್ಲಿದೆ ನೋಡಿ. ಇದೆಲ್ಲ ರುಬ್ಬು ಕಲ್ಲು. ಹಾಗೆ ಇದೊಂದು ಅಂಗಡಿ, ಗೂಡಂಗಡಿ ಅಂತಾರಲ್ಲ, ಹಾಗೆ ಒಂದು ಅಂಗಡಿ. ಹಾಗೆ ಇದು ಬಿಸು ಕಲ್ಲು ನೋಡಿ. ಇದೆಲ್ಲ ಪಾತ್ರೆಗಳೆಲ್ಲ ಇದೆ. ಕೆಟ್ಲು ಅಂತೀವಲ್ಲ, ಅದು ಜಗ್ಗು ಅಂತ ಅಂತಾರಲ್ಲ ಹಾಗೆ. ಮತ್ತು ಇದೆಲ್ಲ ಕಲ್ಲಿಂದೆಲ್ಲ ಇದೆ ನೋಡಿ. ಇದು ನೋಡಿ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಇವಾಗಲೂ ಕೆಲವು ಇದೆ. ಇದೆಲ್ಲ ಟಿಫನ್ ಕ್ಯಾರಿಯರ್ದು. ಹಾಗೆ ನೋಡಿ, ಈ ಥರ ಎಲ್ಲ ಪಾತ್ರೆಗಳೆಲ್ಲ ಆಗ ಉಪಯೋಗಿಸ್ತಿರುವಂಥ ಪಾತ್ರೆಗಳಿವೆಲ್ಲ.
ಇನ್ನು ಕೆಲವು ಕಲ್ಲಿನಿಂದಲೇ ಮಾಡಿ, ಇದು ತೆಂಗು ಅಂತಾರೆ. ಸ್ನಾನ ಮಾಡುವಾಗ ಚೊಂಬ ಇರುತ್ತೆ ಅಂತೀವಲ್ಲ ನಾವು, ಆವಾಗಲೇ ಈ ಥರ ತೆಂಗನ್ನು ಉಪಯೋಗಿಸುವಂಥದ್ದು ಸ್ನಾನ ಮಾಡೋದಕ್ಕೆ. ಬಾತ್ರೂಮಲ್ಲಿ ಈ ಥರ ತಂಬಿಗೆ ಯೂಸ್ ಮಾಡುವಂಥದ್ದು. ಅಂದರೆ ಹಿತ್ತಾಳೆದು ಯೂಸ್ ಮಾಡ್ತಾಯಿದ್ರು ಅವಾಗೆಲ್ಲ. ಸ್ಟೀಲ್ ಇಲ್ಲ, ಹಿತ್ತಾಳೆ ತೆಂಗು ಅಂತ ಅದನ್ನು ಕರೀತಾರೆ. ನೋಡಿದ್ರಲ್ಲ ಈ ಥರ ಜಗ್ಗಂತ. ಆಮೇಲೆ ನೋಡಿ ಯಾವ್ಯಾವ ಥರದ್ದೆಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು ಶೇಪಲ್ಲಿ ಇದೆಲ್ಲ. ಇದು ಬಾಗ್ಲಾಕಿದ್ದ. ಹಾಗೆ ಒಮ್ಮೆ ನಿಮ್ಗಾದರೆ ಒಂದು ಸಲ ಭೇಟಿ ಕೊಡಿ, ನೋಡ್ಕೊಂಡು ಬನ್ನಿ. ಯಾಕಂದರೆ ಈಗಿನ ಮಕ್ಕಳಿಗೆಲ್ಲ ಕೆಲವು ಕಡೆ ಇಲ್ಲ ಮನೆಗಳು. ಕೆಲವು ಮಕ್ಕಳಿಗೆ ಗೊತ್ತಿದೆ ಅಜ್ಜನ ಮನೆ ಅಂತ ಹೇಳ್ಬಿಟ್ಟು, ಹಿಂದಿನ ಕಾಲದ ಮನೆ. ಇವಾಗಲೂ ಕೆಲವು ಮಕ್ಕಳು ನೋಡಿರ್ತಾರೆ, ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದನ್ನೆಲ್ಲ ತೋರಿಸ್ಕೊಂಡು ಬಂದರೆ ಈ ಥರ ಮನೆಗಳು, ಈ ಥರ ವಸ್ತುಗಳು ಹಿಂದೆ ಇದ್ದು ಅನ್ನೋದು ನೋಡಿ. ಇದೆಲ್ಲ ಕಲ್ಲಿನ ನಂತರ ಮರದಿಂದ ಮಾಡಿರುವಂಥದ್ದು. ತಿಳಿ ಅರ್ತು ಅಂಥದ್ದು ಇದೆಯಲ್ಲ, ಅದನ್ನು ಅನ್ನದ ಮಡಿಕೆ ಬಸಿತಾರಲ್ಲ, ಇದೆಲ್ಲ ಕಲ್ಲಿಂದ ನೋಡಿ. ಇದೆಲ್ಲ ಕಲ್ಲಿಂದ ನೋಡಿ. ಇದು ಬಾಣಿ ಮರದಿಂದಲ್ಲ, ಕಲ್ಲಿಂದ ಉಪಯೋಗಿಸ್ತಿದ್ರು ನೋಡಿ. ಇದೆಲ್ಲ ನೋಡಿ, ಪಾತ್ರೆಗಳೆಲ್ಲ ಕಲ್ಲಿದ್ದು. ಇದೆಲ್ಲ ಎಲ್ಲ ಕಲ್ಲಿಂದ. ತಂಬಿಗೆ, ಆಮೇಲೆ ಅನ್ನ ಬಸಿದ ಪಾತ್ರೆ ನೋಡಿ, ಈ ಥರ ಎಲ್ಲ ನೋಡಿ, ಇದೆಲ್ಲ ಕಲ್ಲಿಂದ. ನಂತರ ದೋಸೆ ಹೊಯ್ಯುವಂಥ ಕಾವಲಿ ಸಹ ಕಲ್ಲಿಂದ ಇದೆ. ನೋಡ್ಕೊಂಡು ಬರೋಣ. ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ದೋಸೆ ಹೊಯ್ಯುವಂಥದ್ದು, ರೊಟ್ಟಿ ಮಾಡುವಂಥದ್ದು ಹಂಚು ಕಲ್ಲಿಂದ. ಇದೆಲ್ಲ ಕಲ್ಲಿಂದ. ಇದು ನೋಡಿ, ಇದು ಅಪ್ಪ ಅಂತಾರಲ್ಲ, ಅಪ್ಪ ಮಾಡೋದು ಅಂತಾರಲ್ಲ, ಅದು ಅಪ್ಪದ ಕಾವಲಿ ಅಂತಾರೆ, ಗುಳಿ ಅಪ್ಪ ಅಂತಾರೆ ನೋಡಿ, ಅದು ಆ ಥರದ ಎಲ್ಲ ಕಲ್ಲಿಂದ. ಇದು ತುಂಬ ಎಷ್ಟೋ ವರ್ಷ ಹಿಂದಿಂದ ಇರ್ಬೋದು. ಕಲ್ಲಿಂದ ಉಪಯೋಗಿಸಿದ ಮೇಲೇ ಈಗ ಕಂಚು ಮತ್ತು ಹಿತ್ತಾಳಿ ತಾಮ್ರ ಎಲ್ಲ ಬಂದಿರುವಂಥದ್ದು, ಉಪಯೋಗಿಸುವಂಥದ್ದು ಜಮೀನ್ದಾರರ ಮನೆಯಲ್ಲೆಲ್ಲ ಉಪಯೋಗಿಸ್ತಾ ಇರುವಂಥದ್ದು. ಹಾಗೆ ನೋಡಿ, ಇಲ್ಲಿ ದೇವರನ್ನ ಈ ಥರ ದೇವ್ರ ಮೂರ್ತಿ ಇಲ್ಲಿದೆ. ಹಾಗೆ ನಮ್ಮದು ಮುಗೀತು, ನಾವು ಹೊರಟ್ವಿ. ಆದರೆ ಬೆಳಿಗ್ಗೆ ಏನೋ ದೋಸೆನೋ ಏನೋ ತಿಂದ್ಕೊಂಡು ಬಂದಿರುವಂಥದ್ದು ನಾವು. ಹೊಟ್ಟೆಗೆ ಏನೂ ಇರಲಿಲ್ಲ. ಒಂದು ಲೋಟ ನೀರು ಕುಡ್ದು, ಇಲ್ಲಿ ಒಳಗಡೆ ನೀರು ಮಾತ್ರ ಸಿಗುತ್ತೆ ನಮಗೆ. ನೀರು ಒಂದು ಲೋಟ ಕುಡಿದಿದ್ವಿ. ಇದು ಹೊರಗಡೆ ಹೋಗುವಂಥ ದಾರಿ. ಇಲ್ಲಿಂದ ಬರುವಂಥದ್ದು ಒಳಗಡೆ, ಹೋಗುವಂಥದ್ದು ಹೊರಗಡೆ. ಹಾಗೆ ಇದು ನೋಡಿ, ಭವ್ಯವಾದ ಒಂದು ದೊಡ್ಡದಾದ ಒಂದು ಮರ ಇಲ್ಲಿದೆ, ಅದರ ಎದುರುಗಡೆ ಇರುವಂಥದ್ದು. ಹೊರಾವರಣಕ್ಕೆ ಬಂದ್ವಿ ನಾವು ನೋಡಿ, ಅಲ್ಲಿ ಟಿಕೆಟ್ ಕೊಡುವಂಥದ್ದು. ಹಾಗೆ ನಾವು ಇಲ್ಲಿ ಬಂದ್ವಿ ಹೊರಗಡೆ. ಈ ಥರ ಪಾರ್ಕಿಂಗ್ ಇದೆ ನಿಮಗೆ ಒಳಗಡೆ. ಮಾತ್ರ 3 ಗಂಟೆ ಮೇಲೆ ಟಿಕೆಟ್ ಕೊಡಲ್ಲ ಅನಿಸುತ್ತೆ, ಅಲ್ಲಿ ಟೈಮಿಂಗ್ಸ್ ಇದೆ. ಹಾಗಾಗಿ ನೀವು 3 ಗಂಟೆ ಒಳಗಡೆ ಹೋಗ್ಬೋದು. ಟಿಕೆಟ್ ಕ್ಲೋಸ್ ಮಾಡ್ತಾರೆ. ನಂತರ ಒಳಗಡೆ ಇರ್ಬೋದು 5-6 ಗಂಟೆ, 5 ಗಂಟೆವರೆಗೆ ಇರ್ಬೋದು, 5-5:30 ತನಕ ಇರ್ಬೋದು. ಹಾಗೆ ನಾವು ಹೊರಗಡೆ ಬಂದ್ವಿ. ಏನು ಹೊಟ್ಟೆಗಿರಲಿಲ್ಲ, ತುಂಬ ಹಸಿವೆ ಆಗ್ತಿತ್ತು, ಒಂದು ಕಡೆ ಸುಸ್ತಾಗ್ತಿತ್ತು. ಮತ್ತು ಬಿಸಿಲಲ್ಲಿ ಓಡಾಡಿದ್ವಲ್ಲ, ಸ್ವಲ್ಪ ಇನ್ನೂ ತುಂಬ ಸುಸ್ತಾಗ್ತಾಯಿತ್ತು. ಹಾಗೆ ನಾವು ನೋಡೋಣ. ಇದು ನೋಡಿ, ಹೆರಿಟೇಜಲ್ಲಿ ಬೋರ್ಡ್ ಹಾಕಿದ್ದಾರೆ ನಿಮಗೆ. ಮಣಿಪಾಲದಿಂದ ಕೇಳಿದ್ರೆ ರಿಕ್ಷಾ ಅಥವಾ ಉಡುಪಿಯಿಂದ ನಿಮಗೆ ಹೆರಿಟೇಜ್ ವಿಲೇಜ್ ಅಂದರೆ ಯಾರಾದರೂ ಆಟೋದವರು ಕರ್ಕೊಂಡು ಹೋಗ್ತಾರೆ. ಮತ್ತು ಬಸ್ ಮಣಿಪಾಲದವ್ರಿಗೆ ಬಂದು ಆಮೇಲೆ ಆಟೋದಲ್ಲಿ ಬನ್ನಿ. ಇಲ್ಲಿಂದ ನನಗೆ ಗೊತ್ತಿಲ್ಲ ಬಸ್ ಡೈರೆಕ್ಟ್, ಯಾಕಂದ್ರೆ ನಾವು ಇಲ್ಲಿ ಬಂದಾಗ ಒಂದು ಬಸ್ ಅಷ್ಟೊಂದು ಕಾಣಿಸ್ಲಿಲ್ಲ ನಮಗೆ, ತುಂಬ ಬಸ್ ಇಲ್ಲ ಅನಿಸುತ್ತೆ. ಹಾಗಾಗಿ ನೀವು ಗೊತ್ತಿಲ್ಲ ಅಂದವರು, ಗೊತ್ತಿದ್ದವ್ರಿಗೆ ಹಾಗೂ ಗೊತ್ತಿರುತ್ತಲ್ವ, ಗೊತ್ತಿಲ್ಲ ಅಂದವರು ಆಟೋ ಮಾಡ್ಕೊಂಡು ಬನ್ನಿ, ರಿಕ್ಷಾ ಮಾಡ್ಕೊಂಡು ಬಂದರೆ ಆಯಿತು. ಮಣಿಪಾಲಕ್ಕೆ ಬಂದರು ರಿಕ್ಷಾ ಮಾಡ್ಕೊಂಡು ಬಂದರೆ ಆಯಿತು, ಉಡುಪಿಯಿಂದ ಬಂದರೂ ರಿಕ್ಷಾ ಮಾಡ್ಕೊಂಡು ಬಂದರೆ ಆಯಿತು. ಹಾಗೆ ನಾವು ಎಲ್ಲಿ ಹೋಟ್ಲಿದೆಯಪ್ಪ, ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಬೇಕಲ್ಲ ಅಂತ ಹುಡುಕ್ತಾ ಇದ್ವಿ. ನಂತರ ಏನು 4:15-5 ಗಂಟೆ ಆಗಿತ್ತಲ್ವ, 5 ಗಂಟೆ ಅಂತೂ ಆಗಿತ್ತು, 5-5:30 ಅಂತ ಆಗಿತ್ತು. ಸರಿ, ಇಲ್ಲಾದ್ರೂ ಸಿಗುತ್ತೆ ನೋಡೋಣ ಅಂತ ನೋಡಿದ್ರೆ ಇಲ್ಲೇನೂ ಸಿಗಲಿಲ್ಲ ನಮಗೆ. ಜ್ಯೂಸ್ ಮಾತ್ರ ಇದೆ ಅಂತಂದ್ರೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಜ್ಯೂಸನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದೊಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಕುಡಿದ್ವಿ. ನಂತರ ಮತ್ತೆ ನಾವು ಉಡುಪಿ ಕಡೆ ಬಂದ್ವಿ. ಅಲ್ಲಿಂದ ಉಡುಪಿ ಕಡೆ ನಾವು ರಿಕ್ಷಾ ಮಾಡ್ಕೊಂಡು ಬಂದಾಗ ನೋಡಿ, ಈ ದಾರಿಯಲ್ಲಿ ಬರ್ತಾ ನಮಗೆ ಇಲ್ಲಿ ಉಡುಪಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ನೋಡ್ಬೋದು ನೀವು ನೋಡಿ. ಇದು ಉಡುಪಿ ಬಸ್ ಸ್ಟ್ಯಾಂಡ್, ಕೆಳ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿಂದ ನಾವು ಲೆಫ್ಟಿಗೆ ತೊಗೊಂಡಾಗ, ಲೆಫ್ಟಿಂದ ಸ್ವಲ್ಪ ಮುಂದೆ ಹೋದರೆ ರೈಟಿಗೆ ಸಿಟಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಕುಂದಾಪುರಕ್ಕೆ, ಆಮೇಲೆ ಸುರತ್ಕಲ್, ಕಾಪು ಇಂಥ ಕಡೆ ಹೋಗೋದಕ್ಕೆಲ್ಲ ಬಸ್ಸಲ್ಲಿ ಸಿಗುತ್ತೆ ನೋಡಿ. ಇಲ್ಲಿಂದ ನಾವು ಟರ್ನ್ ಆಗಬೇಕು, ಲೆಫ್ಟಿಗೆ ಹೋದರೆ ಸಿಗುತ್ತೆ ನಮಗೆ. ಹಾಗೆ ನಾವು ಹೋಟ್ಲು ಹುಡ್ಕೊಂಡು ಎಲ್ಲಾದರೂ ಒಂದು ಹೋಟ್ಲ ಹತ್ರ ಬಿಡಿಯಪ್ಪ ಅಂತಂದ್ವಿ ರಿಕ್ಷಾದವ್ರ ಹತ್ರ. ಹಾಗೆ ಪಾಪ ಅವರು ಒಂದು ಹೋಟ್ಲ ಹತ್ರ ಕರ್ಕೊಂಡು ಬಂದರು. ನೋಡೋಣ ಅಲ್ಲಿ ಏನಾಯಿತು ಹೋಟ್ಲಲ್ಲಿ, ನಾವೇನು ತಿಂದ್ವಿ ಅನ್ನೋದನ್ನು ನೋಡೋಣ ಬನ್ನಿ.
ಊಟ ಅಂತೂ ಸಿಗೋದಿಲ್ಲ ಅಂತ ಗೊತ್ತಾಯ್ತು ನಮಗೆ. ಯಾಕಂದರೆ 5 ಗಂಟೆ ಮೇಲೆ ಎಲ್ಲಿ ಊಟ ಸಿಗುತ್ತೆ, 5-5:30ಗೆಲ್ಲ ಊಟ ಎಲ್ಲಿ ಸಿಗುತ್ತೆ, ಊಟ ಸಿಗೋಲ್ಲ. ಹಾಗಾಗಿ ನಾವು ತಿಂಡಿನಾದರೂ ಊಟ ಇದೆಯಾ ಅಂತ ಕೇಳಿದ್ವಿ. ನಮ್ಗೆ ಅನ್ನ ಸಿಕ್ಕಿದ್ರೆ ಸಾಕಾಗಿತ್ತು. ಇಲ್ಲ ಅಂತಂದ್ರೆ ಸ್ವಲ್ಪ ಏನಾದರೂ ಇದ್ರೆ ಕೊಡಿ ಊಟ ಅಂತಂದ್ವಿ. ಊಟನೇ ರೈಸ್ ಇದ್ದರೆ ಪರವಾಗಿಲ್ಲ ಸ್ವಲ್ಪ ಅಂತ, ಮೊಸರನ್ನ ಇದ್ರೂ ಸಾಕಿತ್ತು ನಮಗೆ. ಸರಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇಲ್ಲ ಅಂತಂದ್ರೆ ಆಮೇಲೆ ಒಂದೊಂದು ಮಸಾಲೆ ಏನು ತಿಂಡಿ ಅಂದರೆ ಮಸಾಲೆ ದೋಸೆ ಇತ್ತು, ಮಸಾಲೆ ದೋಸೆ ತೊಗೊಂಡ್ವಿ. ಅವ್ರು ಮಸಾಲೆ ನಮ್ಮ ಮಾಮಿ ಮತ್ತೆ ತೊಗೊಂಡ್ರು ಮಸಾಲೆ ದೋಸೆ. ಹಾಗೆ ನಾನು ಪನ್ನೀರ್ ಮಸಾಲೆ ದೋಸೆ ತೊಗೊಂಡೆ. ಅದು ಸ್ವಲ್ಪ ಹುಳಿ ಇತ್ತು. ಪನ್ನೀರ್ ದೋಸೆಗೆ ಹುಳಿ ಇದ್ರೇ ಚೆನ್ನಾಗಿರಲ್ಲ ದೋಸೆ ಇಡ್ಲಿ. ಅದರಲ್ಲಿ ಈ ಮಸಾಲೆ ಏನಿತ್ತಂದರೆ ಸ್ವಲ್ಪ ಹುಳಿ ಇರೋದ್ರಿಂದ ದೋಸೆಗೆ ಅಷ್ಟು ಸೂಟ್ ಆಗಲಿಲ್ಲ. ಹುಳಿ ಕಡಿಮೆ ಇದ್ದಿದ್ರೆ ಸರಿಯಾಗಿರ್ತಿತ್ತು, ಚೆನ್ನಾಗಿತ್ತು. ಪನ್ನೀರ್ ಮಸಾಲೆ ಚೆನ್ನಾಗಿತ್ತು. ಆದರೆ ಅದರಲ್ಲಿ ಹುಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ದೋಸೆಗೆ ಹಾಕ್ಕೊಂಡಾಗ ಸ್ವಲ್ಪ ಹುಳಿ ಹುಳಿ ಅನಿಸ್ತಾ ಇತ್ತು. ಹಾಗೆ ನಾನು ಒಂಚೂರು ಕಂಪ್ಲೇಂಟ್ ಅಂತಲ್ಲ, ಸ್ವಲ್ಪ ಹೇಳಿದೆ ಹೀಗಾಯ್ತು ಅಂತ ಹೋಟ್ಲವ್ರ ಹತ್ರ. ಹಿಂಗಂದೆ. ಮತ್ತೆಲ್ಲ ಚೆನ್ನಾಗಿತ್ತು, ದೋಸೆನೂ ಚೆನ್ನಾಗಿತ್ತು, ಸಾಂಬಾರೆಲ್ಲ ಚೆನ್ನಾಗಿತ್ತು, ಕಾಫಿ ಎಲ್ಲ ಚೆನ್ನಾಗಿತ್ತು. ಇದು ಅಂತ ಗೊತ್ತಾ? ಅಲ್ಲ, ಹುಳಿ ಅಂತ ಅಂದರೆ ದೋಸೆಗೆ ರೋಟಿಗೆಲ್ಲ ಕರೆಕ್ಟ್. ಅಂದರೆ ದೋಸೆಗೆ ಸ್ವಲ್ಪ ದೋಸೆ ಹುಳಿ ಅಲ್ಲ ಕಂಪ್ಲೇಂಟಲ್ಲ ಸುತ್ತಮುತ್ತ ಜನ ಹೇಳಿದ್ರು. ದೋಸೆಗಂತೂ ಹುಳಿ ಜಾಸ್ತಿ ಅನಿಸುತ್ತೆ. ಇದು ಸೆಟ್ಟತ್ತೆ. ಇದು ಯಾವುದೋ ವಿನಿಗರ್ ಹಾಕ್ರೆ ಅದೇ ಅಂದರೆ ದೋಸೆಗೆ ಸೂಟ್ ಆಗ್ತದೆ ಹುಳಿ. ಅಲ್ಲಲ್ಲ ಇರ್ತವೆ.